ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಅಂತ ಅಂದ್ರೆ ಅಂಬೂರ್ ಬಿರಿಯಾನಿ. ಕೆಲವರು ಆಂಬೂರ್ ಬಿರಿಯಾನಿ ಅಂತಾನು ಅಂತಾರೆ. ಒಂದ್ ಮಲಿ ಹೇಗ್ ಮಾಡೋದು ಅಂತ ನೋಡೋಣ. ಒಂದ್ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ನಾನಿಲ್ಲಿ ಒಂದು 50 ml ಆಯಿಲ್ ಹಾಕೊಂತ ಇದ್ದೀನಿ. 4 ಪೀಸ್ ಚಕ್ಕೆ, ಸ್ವಲ್ಪ ಲವಂಗ ಮತ್ತೆ ಮೆಣಸನ್ನ ಜಾಸ್ತಿ ಹಾಕೋಬಾರ್ದು, ಖಾರ ಆಗುತ್ತೆ ಮತ್ತೆ ಬಾಯಿಗೆ ಸಿಗುತ್ತೆ. ಮತ್ತೆ ಕಲ್ಲುವ ಹಾಕೊಂತ ಇದ್ದೀನಿ. ಕಲ್ಲುವ ಆದ್ಮೇಲೆ ಸ್ಟಾರ್ ಹೂವ. ಇದನ್ನ ಯಾವ್ದನ್ನು ಪೇಸ್ಟ್ ಮಾಡೋ ಹಾಗಿಲ್ಲ, ಹಂಗೆ ಎಣ್ಣೆಲಿ ಬಾಡಿಸ್ಕೋಬೇಕು. ಪಲಾವ್ ಎಲೆ ಹಾಕೊಂಡಿದ್ದೀನಿ, ಜಾಸ್ತಿ ಫ್ರೈ ಮಾಡಬಾರ್ದು. ಸ್ವಲ್ಪ ಜಾಪತ್ರೆ. ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಎರಡು ಈರುಳ್ಳಿನ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಲೈಸ್ ಮಾಡಿ ಇಟ್ಕೊಂಡು 2 ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಸ್ವಲ್ಪ ಒಂದು 5 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಕಟ್ ಮಾಡಿ ಹಾಕೊಂಡು ಇದನ್ನ ಬಾಡಿಸ್ಕೋಬೇಕು ಚೆನ್ನಾಗಿ. ಚೆನ್ನಾಗಿ ಬಾಡಾದ್ಮೇಲೆ ಟೊಮೊಟೊ ಪ್ಯೂರಿನ ಹಾಕೊಬೇಕು. ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ರುಬ್ಬಿ ಹಾಕೋಬೇಕು. ಯಾಕೆ ಅಂತ ಅಂದ್ರೆ ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ಹಾಗೆ ಒಗ್ಗರಣೆ ಮಾಡ್ಕೊಂಡ್ರೆ ಅದ್ರಲ್ಲಿರೋ ಸಿಪ್ಪೆ ಬಿಟ್ಕೊಳ್ಳುತ್ತೆ, ಅವಾಗ ಚೆನ್ನಾಗಿ ಬರಲ್ಲ. ಹಂಗಾಗಿ ಪ್ಯೂರಿನ ಹಾಕೋಬೇಕು. ನೆಕ್ಸ್ಟ್ ಚಿಕನ್ ಹಾಕೊಂತ ಇದ್ದೀನಿ. 1 kg ಚಿಕನ್ಗೆ ಇಷ್ಟು ಹಾಕೊಂಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಬೇಕು ಅಂತ ಅಂದ್ರೆ ನೀವು ನೋಡ್ಕೊಂಡು ಹಾಕೋಬಹುದು. ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ಅರಿಶಿನ ಪುಡಿ ಆದ್ಮೇಲೆ ನೆಕ್ಸ್ಟ್ 3 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕೊಂತ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ನಾನಿಲ್ಲಿ 5 ಸ್ಪೂನ್ ಸಾಲ್ಟ್ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡ್ರು ಹಾಕೋಬೇಕು. ನಾನಿಲ್ಲಿ 3 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. ಖಾರ ಹೇಗಿರುತ್ತೋ ಅದಕ್ಕೆ ಅನುಗುಣವಾಗಿ ಹಾಕೋಬೇಕು. 3 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಾದ್ಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕುದಿಲಿ ಅದು. ನಾನು 3 ಗ್ಲಾಸು ಅಕ್ಕಿ ತಗೊಂತ ಇದ್ದೀನಿ, ಹಂಗಾಗಿ 6 ಗ್ಲಾಸ್ ವಾಟರ್ನ ಹಾಕೊಂಡಿದ್ದೀನಿ. ನೀವು ಎಷ್ಟು ತಗೊಂತೀರಾ ಅದ್ರ ಮೇಲೆ 1 ಲೋಟಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಲೋಟದಂತೆ ಹಾಕೋಬಹುದು. ನಾನಿಲ್ಲಿ 3 ಗ್ಲಾಸ್ ಅಕ್ಕಿ ಹಾಕೊಂತ ಇದ್ದೀನಿ. ಅಕ್ಕಿ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ನೀರೆಲ್ಲ ಕುದಿ ಬಂದ್ಮೇಲೆ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ನೋಡಿ ನೀರೆಲ್ಲ ಹಿಂಗಿದೆ. ನೋಡಿ ಈಗ ನೀರೆಲ್ಲ ಕುದಿ ಬಂದಿದೆ, ಹಿಂಗಾಗಿದೆ. ಇದಾದ್ಮೇಲೆ ಸ್ವಲ್ಪ ಅದನ್ನ ದಮ್ ಹಾಕ್ಬಿಟ್ಟು ಬಿಟ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬಿರಿಯಾನಿ ರೆಡಿ ಆಗಿರುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಚೆನ್ನಾಗಿ ಬಂದಿರುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಬಂದಿರುತ್ತೆ. ಥ್ಯಾಂಕ್ ಯು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.